ಹ್ಞೂ ನಾನು ಎತ್ಕೋತೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆ 6:30ಗೆ ಸ್ಟಾರ್ಟ್ ಮಾಡಿದ್ದೀನಿ. ಆದ್ಯನ್ಗೆ ಬೆಳಗ್ಗೆ ಬೇಗ ಎದ್ದೇಳಿಸಿ ರೆಡಿ ಮಾಡಿಸಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಅವಳು ಸ್ಕೂಲಲ್ಲೇ ತಿಂತಾಳೆ. ಸೀರಿಯಲ್ಸ್ ಕೊಡ್ತಾರೆ ಮತ್ತು ಹಾಲು ಈ ಥರ. ಅಲ್ಲಿ ಎಲ್ಲ ಮಕ್ಕಳು ತಿನ್ನೋದ್ರಿಂದ ಅಲ್ಲೇ ತಿಂತೀನಿ ಅಂತ ಕೇಳ್ತಿರ್ತಾಳೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾತ್ರ ಸ್ಕೂಲಲ್ಲೇ ತಿನ್ನೋ ಥರ ಬಿಟ್ಟಿದ್ದೀನಿ. ಇನ್ನು ಗ್ರಾಸ್ ನೋಡ್ತಾ ಇರ್ಬೋದು, ಇಲ್ಲಿ ಸಮ್ಮರ್ ಎಷ್ಟು ಬಿಸಿಲಿದೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಎಷ್ಟು ಚೆನ್ನಾಗಿರುತ್ತಲ್ವ, ನಿಮಗೆ ಯಾವಾಗಲೂ ತೋರಿಸ್ತಿರ್ತೀನಿ. ಬಟ್ ಫುಲ್ಲು ಡ್ರೈ ಆಗ್ತಾ ಬರ್ತಾ ಇದೆ. ನೀರು ಕೂಡ 2-3 ದಿನದಿಂದ ಹಾಕ್ದಂಗೆ ಕಾಣಿಸ್ತಿರ್ಲಿಲ್ಲ. ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂದ್ಕೊಂಡೆ. ಹಾಗೆ ಮಧ್ಯಾಹ್ನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮಲ್ಲಿ ಗೊತ್ತಾಯಿತು ರಿಪೇರಿ ಏನೋ ಮಾಡ್ತಾಯಿದ್ರು. ಸೊ ಆನ್ ಮಾಡಿದ್ರು ಅವಾಗ. ಆದ್ಯ ಇವತ್ತು ಫಸ್ಟ್ ಡೇ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾ ಇರೋದು. ಅಂದರೆ ಲಾಸ್ಟ್ ವ್ಲಾಗಲ್ಲಿ ಮಧ್ಯಾಹ್ನ ಬಂದಿದ್ಲು, ಬಟ್ ಬೆಳಗ್ಗೆ ಹೋಗಿರಲಿಲ್ಲ. ನಮ್ಗೆ ಎಲ್ಲಿ ಬಸ್ ಬರುತ್ತೆ ಅನ್ನೋದೇ ಕನ್ಫ್ಯೂಷನ್ ಇತ್ತು. ಸೊ ಫೈನಲ್ ಆಗಿ ಗೊತ್ತಾಯಿತು. ಆನ್ ಟೈಮ್ಗೆ ಬರುತ್ತೆ ಬಸ್ಸು. ನಮಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ರು 6:55ಗೆ ಬರುತ್ತೆ ಅಂತ. ಕರೆಕ್ಟ್ ಟೈಮಿಗೆ ಬರುತ್ತೆ. 1 ಮಿನಿಟ್ ಆ ಕಡೆ ಈ ಕಡೆ ಆಗಲ್ಲ. ಅದು ಹೆಂಗೆ ಈ ಥರ ಅವರು ಮೇಂಟೈನ್ ಮಾಡ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಇದು ಹೊಸ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಎಲ್ಲ ಹೊಸ ಥರ ಇದೆ. ಇಲ್ಲಿರೋ ಸುಮಾರು ಜನ ಕಳಿಸಿ ರೂಢಿ ಇರ್ಬೋದು. ಆದರೆ ನನಗೆ ಅಮೆರಿಕಾದಲ್ಲಿ ಸ್ಕೂಲ್ ಬಸ್ಸಲ್ಲಿ ಫಸ್ಟ್ ಟೈಮ್ ಇದು ಕಳಿಸ್ತಾ ಇರೋದು. ಇಂಡಿಯಾದಲ್ಲಂತೂ ಯಾವತ್ತೂ ಕಳಿಸಿಲ್ಲ. ಇನ್ನು ಹೋಗ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಏನೋ ಗೊತ್ತಿಲ್ಲ, ಮನ್ಸಿಗೆ ಒಂಥರ ನನಗೆ ಅಳುನೇ ಬಂದಂಗೆ ಆಗ್ತಾ ಇತ್ತು. ಫುಲ್ ಸೇಫಾಗಿ ಕರ್ಕೊಂಡು ಹೋಗ್ತಾರೆ, ಬಟ್ ಆದ್ರೂ ಬಸ್ಸಲ್ಲಿ ಹೋಗ್ತಾ ಇರೋದಕ್ಕೆ ಏನೋ ಒಂಥರ ಅನಿಸ್ತಾ ಇತ್ತು ನನಗಂತೂ. ಅದಾದಮೇಲೆ 2nd, 3rd, 4th ಡೇಯಿಂದ ನನಗೆ ಬಸ್ಸೇ ಚೆನ್ನಾಗಿದೆ, AC ಇರುತ್ತೆ, ಆರಾಮಾಗಿ ಸ್ಕೂಲ್ ಮುಂದೆನೇ ಹತ್ತಿಸ್ತಾರೆ. ಮನೆಗೆ ಬರೋ ಟೈಮಲ್ಲೂ ಕೂಡ ಅಷ್ಟೇ, ಸ್ಕೂಲ್ ಹತ್ರ ತಂದುಬಿಡ್ತಾರೆ, ನಾವು ಕರ್ಕೊಂಡು ಹೋಗ್ಬೋದು. ಸೋ ಹಾಟ್. ಈ ಬಿಸಿಲಲ್ಲಿ ನಿಜವಾಗ್ಲೂ ಕಷ್ಟ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಕೈ ಬೇರೆ ಸುಟ್ಕೊಂಡ್ಬಿಟ್ಟಿದ್ದೀನಿ. ಉರಿ ಸಿಕ್ಕಾಪಟ್ಟೆ ಬಿಸಿಲು, ಅದರಲ್ಲಿ ಈ ಕೈ ಬೇರೆ ಸುಟ್ಕೊಂಡಿದ್ದೆ. ಅದಕ್ಕೆ ಇದ್ದಿದ್ದು ಜಾಸ್ತಿ ಉರಿ ಅನ್ನಿಸ್ತಾಯಿತ್ತು. ಕುಕ್ಕರಿಂದ 2 ಕುಕ್ಕರ್ ಪಕ್ಕ ಪಕ್ಕ ಇಟ್ಟಿದ್ದೆ. ಸೊ ಗೊತ್ತಿಲ್ಲದಿರೋ ಕೈ ಟಚ್ ಆಗಿಬಿಟ್ಟು ಫುಲ್ ಸುಟ್ಟೋಗಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಉರಿತಾ ಇತ್ತು ಕೈಯಂತೂ. ಈ ಪಿಂಕ್ ಇಷ್ಟನಾ, ಆ ಪಿಂಕ್ ಇಷ್ಟನಾ? ಆ ಪಿಂಕ್, ಲೈಟ್ ಬೇಬಿ ಪಿಂಕ್. ನನಗೆ ಲೈಟ್ ಕಲರ್ಸ್ ಇಷ್ಟ, ಡಾರ್ಕ್ ಕಲರ್ಸ್ಗಿಂತ. ಇವಾಗ ಬರ್ತಿದೆ ಅಲ್ವಾ ಫ್ಲವರ್ಸು, ಅವಾಗ ಅಂದರೆ ಫುಲ್ಲು ಬರೀ ಇದಿತ್ತು, ಸ್ಟೆಮ್ಸ್, ಬ್ರಾಂಚಸ್. ಮಿಸ್ ಮಾಡ್ಕೊತಾ ಇದೆಯಾ? ಯಸ್. ಬಂಗಾರು ಹಿಂದೆ ಕೂತಿದ್ಲಲ್ವ, ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಇವತ್ತು ಅಂತ ಹೇಳಿಬಿಟ್ಟು ಅವಳೇ ವಿಡಿಯೋ ಮಾಡ್ತಿದ್ದಾಳೆ. ಇದೇ ಸ್ಕೂಲಲ್ಲಿ ಒಳಗಡೆ ಕೂತಿರ್ತಾಳೆ ಆರಾಮಾಗಿ. ಆಟ ಆಡಿಸ್ತಾರ ಅಥವಾ ಬೇರೆ ಏನಾದರೂ ನಿಜವಾಗ್ಲೂ ಟೀಚ್ ಮಾಡ್ತಿದ್ದಾರೆ? ಮಾಡ್ತಾರೆ. ಹೇಳೋದಿಲ್ಲ ಬಂಗಾರು, ನೀನಾದರೂ ಹೇಳ್ತಾ ಇದ್ದೆ ನೀಟಾಗಿ. ಹೇಳಿದ್ಲಲ್ಲ ಫ್ರಾಕ್ಸ್ ಬಗ್ಗೆ ಹೇಳ್ಕೊಡ್ತಿದ್ದಾರೆ, ಬಗ್ಗೆ ಫ್ರಾಕ್ ಬಗ್ಗೆ ಅದೆಲ್ಲ ಹೇಳಿದ್ಲು. ಅವಳಿಗೆ ಇಷ್ಟ ಇರ್ಬೇಕು, ಅವಾಗ ಹೇಳ್ಕೊತಾಳೆ ಬಂದು. ಹೌದು. Say hi, Ma. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಪಾಟ್ ತೊಗೊಬೇಕು, ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ, ರೀಪಾಟ್ ಮಾಡಬೇಕು, ದೊಡ್ಡ ಪಾಟ್ಸ್ ಎಲ್ಲ ತೊಗೋಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಅದಕ್ಕಾಗಿ ಇವಾಗ ನರ್ಸರಿಗೆ ಬರ್ತಾ ಇದ್ದೀವಿ. ಸುಮಾರು ಕಡೆ ನಾನು ಚೆಕ್ ಮಾಡಿದೆ. ಸೊ ಇವಾಗ ನರ್ಸರಿಗೆ ಬರ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಗಿಡಗಳಿಗೆ ಮಣ್ಣು ಬೇಕಾಗಿತ್ತು, ಹಾಗಾಗಿ ಬಂದ್ವಿ. ಆರ್ಗ್ಯಾನಿಕ್ ಸಾಯಿಲ್ ತೊಗೊಂಡ್ವಿ, 1-2 ದೊಡ್ಡ ಮೂಟೆ. ಹಾಗೆ ಇಲ್ಲಿ ಪಾಟ್ಸ್ ಎಲ್ಲ ಹೇಗಿರುತ್ತೆ, ಏನು ಪ್ರೈಸ್ ಹೆಂಗಿರುತ್ತೆ, ಓಕೆ ರೀಸನಬಲ್ ಆಗಿದ್ರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದು. ನಮ್ಮನೆಗೆ ಹತ್ತಿರದಲ್ಲಿದೆ. ನಾನು ಮೈನ್ ರೋಡಲ್ಲಿ ಹೋಗಬೇಕಾದ್ರೆ ಸುಮಾರು
ಸುಮಾರು ಸರಿ ನೋಡ್ತಾ ಇದ್ದೆ. ಸೈಡಲ್ಲಿ ನಮಗೆ ಬೆಂಗಳೂರಲ್ಲಿ ಹೆಂಗಿರ್ತಿತ್ತಲ್ವ ನರ್ಸರಿ, ಅದೇ ಥರ ಇರ್ತಾಯಿತ್ತು. ನಾನು ಅಮೇರಿಕಾಗೆ ಬಂದಮೇಲೆ ಒಂದು ಸರಿನೂ ಕೂಡ ನರ್ಸರಿ ವಿಸಿಟೇ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್. ನಾನು ನೋಡಿದ ತಕ್ಷಣ ಶಾಕ್ ಆದೆ, ಇಲ್ಲಿ ನರ್ಸರಿ ಕೂಡ ಒಂದು ಮಾಲ್ ಥರನೇ ಇರುತ್ತಾ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೋಡಿ, ನನಗಿವಾಗ ನಾನು ವೀಡಿಯೋಸ್ ಮಾಡ್ತೀನಲ್ವಾ, ಸೊ ಇದು ಮತ್ತೆ ಇನ್ನೊಂದ್ಸರಿ ಕ್ಲಾರಿಫೈ ಮಾಡೋಣ ಅಂತ ಹೇಳ್ಬಿಟ್ಟು. ನನಗೆಲ್ಲ ತುಂಬ ಗೊತ್ತಿದೆ, ಅಥವಾ ನನಗೆ ಅಂದರೆ ಇವಾಗ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತು ಅನ್ನೋದಕ್ಕೋಸ್ಕರ ಅಲ್ಲ. ನಂದು ಟ್ರೈಲರ್ ವೀಡಿಯೋ ಅಂದರೆ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಫಸ್ಟದೊಂದು ವೀಡಿಯೋ ಬಂದಿದೆ, ಶುರುನಲ್ಲಿ ಅಪ್ಲೋಡ್ ಮಾಡಿದ್ದು. ಅದರಲ್ಲಿ ನಾನು ಹೇಳಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ನನಗಿದು ಹೊಸ, ಅದು ಪ್ರತಿಯೊಂದೂ ನಾನು ಏನು ನೋಡ್ತೀನೋ ಅದನ್ನು ನಿಮಗೂ ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ನರ್ಸರಿಗೆ ಬಂದಿರೋದು, ನಿಮಗೂ ಕೂಡ ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿದ್ರಿ ಅನ್ಸುತ್ತೆ ಎಷ್ಟು ಥರ ಪ್ಲ್ಯಾಂಟ್ಸ್ ಇದೆ, ಪಾಟ್ಗಳೆಲ್ಲ ಡಿಫ್ರೆಂಟ್ ಆಗಿರೋದಿದೆ. ಇದೆಲ್ಲ ಟೆರಿಕೋಟಾ ಪಾಟ್ಸ್ಗಳು, ಅಂದರೆ ಮಣ್ಣಿಂದು. ಅಂದರೆ ನಾನು ಅಂದ್ಕೊಂಡಿದ್ದೆ ನರ್ಸರಿನಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ ಅಂತ, ಬಟ್ ನಾವು ವಾಲ್ಮಾರ್ಟಲ್ಲಿ ಮತ್ತು ನಾನು ಹೋಮ್ ಡಿಪೋಟಲ್ಲೆಲ್ಲ ನೋಡಿದೆ ಅಲ್ವಾ, ಮತ್ತು ಅಮೆಝಾನಲ್ಲಿ ಕೂಡ ಕಂಪೇರ್ ಮಾಡಿ ನೋಡಿದೆ. ನರ್ಸರಿನಲ್ಲಿ ತುಂಬಾ ಪ್ರೈಸ್ ಇದೆ, ಸೇಮ್ ಆಲ್ಮೋಸ್ಟ್, ಏನು ಡಿಫ್ರೆನ್ಸ್ ಇಲ್ಲ. ಬಟ್ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇತ್ತು, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಟ್ಸ್ ಕೂಡ ಇತ್ತು, ಪ್ಲ್ಯಾಂಟರ್ಸು, ಪಾಟ್ಸ್, ಆ ಥರದ್ದೆಲ್ಲ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಫೌಂಟೇನ್ ಎಲ್ಲ ಇದೆ. ಅಂದರೆ ಈಗ ಬ್ಯಾಕ್ ಯಾರ್ಡಲ್ಲಿ ಈ ಸ್ವಂತ ಮನೆ ಇರೋರು ಬ್ಯಾಕ್ ಯಾರ್ಡಲ್ಲಿ ಈ ಥರ ಹಾಕಿಟ್ಕೋತಾರೆ, ಲೈಟಿಂಗ್ಸ್ ಆಗಿರ್ಬೋದು ಅದಕ್ಕೆ, ಆ ಥರದ್ದೆಲ್ಲ. ಇನ್ನು ಪೆಬಲ್ಸ್ಗಳು ಅಷ್ಟೇ, ಈ ಥರ ಬ್ಲ್ಯಾಕ್ ವೈಟ್ ಪೆಬಲ್ಸು ಈಗ ನಡ್ಕೊಂಡು ಹೋಗೋ ದಾರಿಲಲ್ಲೆಲ್ಲ ಹಾಕೋದು. ಮತ್ತು ಇನ್ನು ಹಾರ್ವೆಸ್ಟ್ ಮಾಡೋದಕ್ಕೆ, ಬಳ್ಳಿಗಳು ಹಬ್ಸೋದಕ್ಕೆ, ಅಂದರೆ ಈಗ ಚಪ್ಪರದವರೆಕಾಯಿ, ಸೌತೆಕಾಯಿ, ತೊಂಡೆಕಾಯಿ ಮತ್ತು ಈ ಥರದ್ದೆಲ್ಲ ಹಾಕೋದಕ್ಕೆ ಈ ಥರ ಐರನ್ದು ತೊಗೊತಾರೆ ಸ್ಟ್ಯಾಂಡು. ಅದು ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನನಗೆ ಪ್ಲ್ಯಾಂಟ್ಸ್ ಏನು ಬೇಕಾಗಿರಲಿಲ್ಲ, ಆದರೂ ಒಂದ್ಸರಿ ಫುಲ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ಬಂಗಾರಿಗೆ ನಾನು ನೆರಳಲ್ಲೇ ನಿಂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಫೋನ್ ಅವಳು ಕೊಟ್ಟು ಬಂದಿದ್ದೆ. ಅವಳು ವೀಡಿಯೋಸ್ನ ಸುಮ್ಮನೆ ಹಾಗಂಗೆ ಮಾಡ್ಕೊಂಡು ಬರ್ತಾ ಇದ್ದಾಳೆ, ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾಳೆ, ನೋಡ್ಬೋದು ಇವಾಗ. ಈ ಥರ ಪ್ಲ್ಯಾನ್ಸ್ ಎಲ್ಲ ನಿಮಗೆ ಏನು ಅಂತ ಕ್ವಶನ್ಸ್ ಆ ಥರ ಪ್ಲ್ಯಾನ್ಸ್ ಬಗ್ಗೆ ಇದ್ದರೆ ಈ ಥರ ಎಲ್ಲ ಹಾಕಿರ್ತಾರೆ. ಪ್ಲ್ಯಾನ್ಸ್ ಬಗ್ಗೆ ಎಲ್ಲ ಡೀಟೇಲ್ಸು, ನೇಮ್ ಅಲ್ಲ ಸಾರಿ, ಈ ಥರ ಎಲ್ಲ ಪ್ರತಿ ಪ್ಲ್ಯಾಂಟ್ಗೂ ಈ ಥರ ಹಾಕ್ತಾರೆ, ಅದ್ರ ಬಗ್ಗೆ ಡೀಟೇಲ್ಸ್. ಸೊ ಈ ಥರ ಇದ್ದರೆ ಯೂಸ್ ಆಗುತ್ತೆ. ಹಾಂ ಚೆನ್ನಾಗಿದೆ. ಇವಾಗ ಇದು ಆಲ್ಮೋಸ್ಟು ಇಂಡಿಯಾದಲ್ಲಿ ಇರುತ್ತಲ್ಲ ಡಿಸೈನ್ಗಳು. ಮಾಮಿ ಫ್ರಾಗ್, ಡ್ಯಾಡಿ ಫ್ರಾಗ್, ಮಾಮಿ ಫ್ರಾಗ್. Birds, lizard, moon, rabbits. ಬನ್ನಿ ಹೋಗೋಣ ಒಳಗಡೆ, ತುಂಬ ಸೆಕೆ ಇದೆ ಹೊರಗಡೆ. ಸೊ ಹೊರಗಡೆ ಹೋಗ್ಬಿಟ್ಟು, ಹೊರಗಡೆ ಎ ಸಿ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿರುತ್ತೆ. ಫುಲ್ ಗಲೀಜಾಗಿದೆ. ಟೊಮೆಟೊ ಫ್ಲವರ್ಸ್, ನಮ್ಮ ಮನೇಲಿ ಬೇಸಿಲ್ ಪ್ಲ್ಯಾಂಟ್ ಇತ್ತು, ಆದರೆ ತುಳಸಿ ಇರಲಿಲ್ಲ. ತುಳಸಿ ತೊಗೋಬೇಕು ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ದೆ. ನರ್ಸರಿನಲ್ಲಿ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ನಾನು ಈ ಕಡೆ ಬಂದಿರಲಿಲ್ಲ. ಹೇಗೂ ಬಂದಿದ್ದೀನಲ್ವ ಅಂತ ಹೇಳಿಬಿಟ್ಟು 2 ತುಳಸಿ ತೊಗೊಂಡೆ. ಯಾಕಂದರೆ ಇಬ್ಬರು ಕೈಯಲ್ಲೂ ಒಂದೊಂದು ಹಾಕ್ಸೋಣ ಮನೇಲಿ, ಮಕ್ಕಳು ಕೈಲಿ ಅಂತ. ಅದು ಬೇರೆ ಬೇರೆ ಇದ್ದಾರೆ, ಒಂದೇ ಥರ ತುಳಸಿ ಅಲ್ಲ. ಸೊ ಅದೊಂದು ತುಂಬ ಖುಷಿ ಆಯಿತು ಸಿಕ್ಕಿದ್ದು ನನಗೆ. ಹ್ಯಾಟ್ ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ಅವರೇ ವಿಡಿಯೋ ಮಾಡ್ತಾಯಿದ್ರು. ಆ್ಯಕ್ಚುಲಿ ಈ ಥರದ್ರಲ್ಲೇ ಒಂದು ಗ್ರೇ ಕಲರ್ ತೊಗೊಂಡು ಬಂದಿದ್ದಾರೆ. ಅದು ನಾನು ಸರಿಯಾಗಿ ಹಾಕ್ಕೊಂಡೇ ಇಲ್ಲ ಹೇಳ್ಬೇಕಂದ್ರೆ. ಬಿಸಿಲಿಗಂತೂ ಬೇಕೇ ಬೇಕು ಇಲ್ಲಿ. ಯಾಕಂತ ಅಂದರೆ ಮೊದಲೇ ಅಮೇರಿಕಾಗೆ ಬಂದಮೇಲೆ
ಸಿಕ್ಕಾಪಟ್ಟೆ ಹೇರ್ ಲಾಸ್ ಅಂತೂ ಆಗೋಗಿದೆ. ಇನ್ನು ಈ ಬಿಸಿಲಿಗೆ ಓಡಾಡಿದ್ರೆ ಅಂತೂ ಇನ್ನು ಈ ಬಿಸಿಲಲ್ಲಿ ಫುಲ್ಲು ಸ್ಕಾಲ್ಪೇ ಸುಟ್ಟೋಗಿ ಇನ್ನು ಇದಿದು ಹೇರ್ ಲಾಸ್ ಆಗುತ್ತೆ. ಹಂಗಾಗಿ ಸ್ವಲ್ಪ ಹ್ಯಾಟ್ ಹಾಕ್ಕೊಂಡು ಓಡಾಡಬೇಕು, ಅಷ್ಟು ಬಿಸಿಲಿದೆ ನಿಜವಾಗ್ಲೂ. ಇನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಇವಾಗ ಗಾರ್ಡನ್ಸ್ಗೆ ಬೇಕಾಗಿರೋ ಅಂಥದ್ದು ಕಂಪ್ಲೀಟಾಗಿ ಒಂದೊಂದು ರೋನಲ್ಲೂ ಕೂಡ ಡಿಫ್ರೆಂಟ್ ಆಗಿರೋದು. ಅಂದರೆ ಒಂದು ಕಡೆ ಎಲ್ಲ ಪಾಟ್ಸ್ಗಳಿದೆ, ಇನ್ನೊಂದು ಕಡೆ ಬಂದ್ಬಿಟ್ಟು ಫರ್ಟಿಲೈಸರ್ಸ್ ಇರುತ್ತೆ. ಕಂಪ್ಲೀಟಾಗಿ ಗಿಡಗಳಿಗೆ ಏನು ಅವಶ್ಯಕತೆ ಇದೆಯೋ ಆ ಥರದ್ದೆಲ್ಲ ಇರುತ್ತೆ. ನಾನು ಎಂಟರ್ ಆಗ್ತಿದ್ದಂಗೆ ಅನ್ಕೊತಾ ಇದ್ದೆ ಇಷ್ಟು ದೊಡ್ಡ ಒಳ್ಳೆ ಮಾಲ್ ಥರ ಇದೆ, ಏನು ಇಷ್ಟೊಂದು ಇಟ್ಟಿರ್ತಾರೆ ಅಂತ ಅಂದ್ಕೊಂಡು. ಅದು ಗಿಡಗಳೆಲ್ಲ ಹೊರಗಡೆ ಇತ್ತು, ಇಂಡೋರ್ ಪ್ಲಾಂಟ್ಸ್ ಮಾತ್ರ ಒಂದಷ್ಟು ಒಳಗಡೆ ಇತ್ತು. ಇನ್ನು ಔಟ್ಡೋರ್ ಪ್ಲಾಂಟ್ಸ್ ಎಲ್ಲ ಹೊರಗೆ ತುಂಬ ಇತ್ತು. ಅದು ನಾನು ಫುಲ್ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ನಿಮಗೂ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲಿ ನೋಡ್ತಾ ಇರ್ಬೋದು ಬಟರ್ಫ್ಲೈ ಆಗಿ ಓಪನ್ ಕ್ಲೋಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬ್ಯಾಕ್ ಯಾರ್ಡಲ್ಲಿ ಮತ್ತು ಫ್ರಂಟ್ ಸೈಡು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಟ್ಟಿರ್ತಾರೆ ಡಿಫ್ರೆಂಟ್ ಆಗಿ. ಅದು ವೆದರ್ ಸಪೋರ್ಟ್ ಮಾಡೋದಿಲ್ಲ, 6 ತಿಂಗಳು ಹಿಂಗೆ 6 ತಿಂಗಳು ಹಾಗೆ. ಅಂದರೆ ಇವಾಗ ಫುಲ್ಲು ಬಿಸಿಲಿರುತ್ತೆ ಆ ಟೈಮಲ್ಲಿ. ಬಿಸಿಲಲ್ಲಿ ಓಕೆ, ಸ್ಪ್ರಿಂಗ್ ಸ್ಟಾರ್ಟ್ ಆದಾಗಿಂದ ಸಮ್ಮರ್ ಮುಗಿಯೋವರೆಗೂ ಗಿಡಗಳು ಚೆನ್ನಾಗಿರುತ್ತೆ. ಮತ್ತು ವಿಂಟರಲ್ಲಿ ಗೊತ್ತು, ಮನೆ ಒಳಗಿಡಬೇಕು ಹೊರಗಿಡಬೇಕು ಏನು ಗ್ರೋತ್ ಇರೋದಿಲ್ಲ. ಈ ಥರ ವೆದರ್ ಇಟ್ಕೊಂಡೇ ಇಷ್ಟು ಇಂಡೋರ್ ಪ್ಲ್ಯಾಂಟ್ಸು ಔಟ್ಡೋರ್ ಪ್ಲ್ಯಾಂಟ್ಸು ಅಷ್ಟು ಬೆಳೆಸ್ತಾರೆ. ಇನ್ನು ನಮ್ಮ ಬೆಂಗಳೂರು ವೆದರ್ ಇದ್ದಿದ್ರೆ ಅಂತೂ ಇನ್ನು ಎಷ್ಟು ಚೆನ್ನಾಗಿ ಮಾಡಿರ್ತಿದ್ರು ಅಂತ ನಂಗೆ ಅನಿಸ್ತಾ ಇರುತ್ತೆ. ಇನ್ನು ನೋಡ್ತಾ ಇರ್ಬೋದು ಪ್ಯಾಟಿಯೋಗೆ ಹಾಕೊಳ್ಳುವಂಥ ಫರ್ನಿಚರ್ಸ್ಗಳು ಕೂಡ ಇದೆ. ಸೊ ಇನ್ನು ಆಯಿತು, ನಾವು ತುಳಸಿ ಪ್ಲ್ಯಾಂಟು ಮತ್ತು ಇದೊಂದು ಪಾಟ್ ತೊಗೊಂಡ್ವಿ ಮತ್ತು 2 ಮೂಟೆ ಮಣ್ಣು ತೊಗೊಂಡ್ವಿ, ಆರ್ಗ್ಯಾನಿಕ್ ಸಾಯಿಲ್ ತೊಗೊಂಡು. ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಟಾರ್ಗೆಟ್ಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಆ್ಯಕ್ಚುಲಿ ನರ್ಸರಿಗೆ ಹೋದ್ಮೇಲೆ ನಾನು ಡಿಸೈಡ್ ಮಾಡಿದ್ದು. ತುಂಬ ಎಕ್ಸ್ಪೆನ್ಸಿವ್ ಇತ್ತು ಮತ್ತು ವೆಯ್ಟ್ ಇತ್ತು. ಅದರೊಳಗೆ ಮಣ್ಣು ಹಾಕಿದ್ರೆ ಎತ್ತಿಡೋದು ಕಷ್ಟ ಆಗುತ್ತೆ. ಇನ್ ಕೇಸ್ ಶಿಫ್ಟಿಂಗಲ್ಲೂ ಕೂಡ ತುಂಬ ಕಷ್ಟ ಆಗುತ್ತೆ. ಸ್ವಂತ ಮನೆ ಇದ್ದು ಒಂದು ಕಡೆ ಇದ್ದರೆ ಪರವಾಗಿಲ್ಲ, ಶಿಫ್ಟಿಂಗ್ ಮಾಡಬೇಕಾದ್ರೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬೇಡ, ಲೈಟ್ ವೆಯ್ಟ್ ಇರೋ ಪಾಟ್ಸೇ ತೊಗೊಳ್ಳೋದು ಬೆಟರ್ ಅಂತ ಡಿಸೈಡ್ ಮಾಡಿ ನಾನು ಆಫರಲ್ಲಿ ನೋಡಿದ್ದೆ. ಟಾರ್ಗೆಟಲ್ಲೇ ಬೆಟರ್ ಅಂತ. ಒಂದು ಪಾಟ್ಗೆ $8 ಏನೋ ಇತ್ತು ಮತ್ತು ಚಿಕ್ಕ ಪಾಟ್ಗೆಲ್ಲ $3 ಈ ಥರ ಇತ್ತು. ಸೊ ಹಾಗಾಗಿ ಟಾರ್ಗೆಟ್ಗೆ ಬಂದೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಸ್ಪ್ರೇ ಎಲ್ಲ ಬೇಕಾಗಿತ್ತು ಮಕ್ಕಳಿಗೆ, ಅಂದರೆ ಈಗ ಸಮ್ಮರ್ ಇದೆ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಸನ್ಸ್ಕ್ರೀನ್ದು ಲೋಷನ್ ಇತ್ತು, ಬಟ್ ಸ್ಪ್ರೇ ಸ್ವಲ್ಪ ತೊಗೊಂಡೆ ಕಾಲಿಗೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಇಲ್ಲಿ ಪಾಟ್ ನೋಡ್ತಾ ಇರ್ಬೋದು, ಬಿರಿಯಾನಿ ಪಾಟ್. ಇದು ನಾನು ಇದು ಆರಾಧ್ಯ ಅವರ ಅಮ್ಮಂಗೆ ಹೇಳಿದ್ದೆ, ಈ ಸರಿ ಇಂಡಿಯಾಗೆ ಹೋಗಿದ್ದಾಗ ತೊಗೊಂಡು ಬನ್ನಿ, ದೊಡ್ಡದು ಅಂದರೆ ತೊಗೊಂಡಿರಿ, ನಾನು ಕೊರಿಯಲ್ಲಿ ತರಿಸ್ಕೋತೀನಿ ಅಂತ ಹೇಳ್ತಾ ಇದ್ದೆ. ಅಮೆಝಾನಲ್ಲೆಲ್ಲ ಇದೆ, ಅದು ಕಳಿಸಿದ್ರು. ಬಟ್ ಇಲ್ಲಿ ನೋಡಿದ್ಮೇಲೆ ಅನ್ನಿಸ್ತು ನನಗೆ, ಅಲ್ಲಿಂದ ಮತ್ತೆ ನಾನು ಕೊರಿಯರ್ಗೂ ದುಡ್ಡು ಕೊಡಬೇಕು ಮತ್ತು ಅಲ್ಲಿ ಅದಕ್ಕೂ ಪಾಟ್ಗೂ ದುಡ್ಡು ಕೊಡಬೇಕು. ಸೇಮ್ ಪ್ರೈಸೇ ಇಲ್ಲ ಇದೆ, $35 ಏನೋ ಇತ್ತು. ಸೊ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಯಾರಾದರೂ ಇದ್ದರೆ ಟಾರ್ಗೆಟಲ್ಲಿ ಟ್ರೈ ಮಾಡಿ, ತುಂಬ ದೊಡ್ಡ ಪಾಟ್ಗಳಿದೆ, ಬಿರಿಯಾನಿ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಜಾಸ್ತಿ ಕ್ವಾಂಟಿಟಿನಲ್ಲಿ ಚಿಕನ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು 4 ದೊಡ್ಡ ಪಾಟ್ ತೊಗೊಂಡ್ವಿ, 4 ಚಿಕ್ಕ ಪಾಟ್ ತೊಗೊಂಡ್ವಿ. ಬಟ್ ಕಲರ್ಸು ವೈಟಲ್ಲೇ ನನಗೆ ಬೇಕಾಗಿತ್ತು, ಆದರೆ ವೈಟಲ್ಲಿ ಇರಲಿಲ್ಲ. ಯಾಕಂದರೆ ಗ್ರೀನ್ ಕಲರ್ ಪ್ಲ್ಯಾಂಟ್ ಹಾಕೋದ್ರಿಂದ ವೈಟ್ ಕಲರ್ ಪಾಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ಟಾಕ್ ಯಾವಾಗ ಬರುತ್ತೋ ಏನೋ ಅಂತ ಅಂದ್ಕೊಂಡು ತೊಗೊಂಡ್ಬಿಟ್ಟೆ. ಇರಲಿ ಪರವಾಗಿಲ್ಲ, ಆ ಕಲರ್ಸೇ ಆಗುತ್ತೆ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ. ಇನ್ನು ಸಿರಾಮಿಕ್ ಪಾಟ್ ಇಟ್ಟರೆ ಅದರೊಳಗಿಡೋ ಒಂದು ಪ್ಲಾಸ್ಟಿಕ್ ಪಾಟ್ಗಳು ಕೂಡ ಸರಿಯಾಗಿ ಸೈಜೇ ಸಿಗ್ತಾ ಇರಲಿಲ್ಲ, ಹಂಗಾಗ್ತಿತ್ತು. ಸರಿ ಈ ಸರಿ ಇದೇ ಥರ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು ಆದ್ಯನ್ ಸೈಜು ಬಟ್ಟೆಗಳು ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಬಟ್ ಇವಾಗೇನು ನೋಡೋಕೆ ಹೋಗಲಿಲ್ಲ. ಇವಾಗಲೇ ಬಟ್ಟೆಗಳು ಜಾಸ್ತಿ ಆಗ್ತಾಯಿದೆ ಮತ್ತು ಬೇಗ ಚಿಕ್ಕದಾಗ್ತಾ ಇದೆ. ಸೊ ಇನ್ನೊಂದು ಸರಿ ಎಲ್ಲ ನೀಟಾಗಿ ಜೋಡಿಸ್ಬೇಕು. ಅಂದರೆ ಫುಲ್ಲು ಚಿಕ್ಕದು ದೊಡ್ಡದೆಲ್ಲ ಸೆಗ್ರಿಗೇಟ್ ಮಾಡಿ ಎಲ್ಲ ಚಿಕ್ಕದಾಗಿರೋದೆಲ್ಲ ಮತ್ತೆ ತೊಗೊಂಡೋಗಿ ಡೊನೇಷನ್ಗೆ ಈ ಥರ ಹಾಕಬೇಕಾಗತ್ತೆ. ಇನ್ನು ಎಲ್ಲ ಮುಗೀತು, ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಇನ್ನು ಆದ್ಯ ಬರೋದು ಇನ್ನು 1 ಅವರ್ ಇದೆ. ಹಾಗಾಗಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನಿಮಗೆ ಕ್ಲೌಡ್ಸ್ ಎಲ್ಲ ನೋಡ್ತಾ ಇದ್ರೇ ಅನಿಸ್ತಾ ಇದೆ ಅನ್ಸುತ್ತೆ. ಫುಲ್ಲು ಬಿಸಿಲು ಅಂದರೆ ಹೆಂಗಿದೆ ಅಂತ ಅಂದರೆ ಯಾವುದೋ ಡೆಸರ್ಟಲ್ಲಿ ಇದ್ದೀವೇನೋ ಅನ್ನೋ ಅಷ್ಟು ಫೀಲ್ ಆಗ್ತಿದೆ. ನಿಜವಾಗ್ಲೂ ಇನ್ನು ಸೆಪ್ಟೆಂಬರ್ ಮಂತ್ ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡೋ ಥರ ಆಗ್ಬಿಟ್ಟಿದೆ. ಅವಾಗಿಂದ ವೆದರ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಈ ಊರು ಏನು ವಿಚಿತ್ರನೋ, ಸಮ್ಮರ್ ಹಾಲಿಡೇಸ್ ಬರುತ್ತೆ ಆದರೆ ಎಲ್ಲೂ ಟ್ರಿಪ್ಗಳಿಗಂತೂ ಹೋಗೋಕ್ಕಾಗೋದಿಲ್ಲ. ನಾವು ಹಿಂಗೆ, ಆದರೆ ಅಮೆರಿಕನ್ಸ್ ಅಂತೂ ಸಮ್ಮರ್ ಬಂದರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅವರಂತೂ ಸಿಕ್ಕಾಪಟ್ಟೆ ಟ್ರಿಪ್ಗಳಾಗ್ತಾರೆ ಈ ಟೈಮಲ್ಲಿ. ಹೌ ಆರ್ ಯು ಫೀಲಿಂಗ್ ಬಂಗಾರು? ಫುಲ್ ಟಯರ್ಡ್? ಫೀಲಿಂಗ್ ಟಯರ್ಡ್? ಇನ್ನೊಂದು ರೌಂಡ್ ಹೋಗೋಣ? ನಿಜ? ಆರ್ ಯು ಶ್ಯೂರ್? ಕಮ್ ನಡಿವಿನ ಇನ್ನೊಂದು ರೌಂಡ್ ಬಿಸಿಲಲ್ಲಿ ಚೆನ್ನಾಗಿ ಓಡಾಡಿಸ್ಬಿಡೋಣ. ಓಕೆ, ನಿನ್ನ ತಂಗಿ ಏನು 1 ಅವರ್ಲಿ ಲ್ಯಾಂಡ್ ಆಗ್ತಾಳೆ ಬಸ್ಸಿಂದ. ಬಾಯ್ ಬಾಯ್. $8 ಒಂದು ಪಾಟ್ಗೆ. ದೊಡ್ಡ ಪಾಟ್ಗೆ $8 ಒಂದಕ್ಕೆ, ಚಿಕ್ಕದಕ್ಕೆ 3. ನಮ್ಮ ಬಜೆಟ್ ಅಲ್ಲಿ ಸಿಕ್ತು. ನನಗೆ ಇಷ್ಟ ಆಗಿರೋದು ಕೊಡ್ಸಿಲ್ಲ ಅಂತ ಇವ್ರಿಗೆ ಪನಿಷ್ಮೆಂಟ್ ಇವತ್ತು. ಅಯ್ಯಯ್ಯೋ
ಅಷ್ಟೊಂದು ನೆನ್ಕೊಂಡು ಬಂದ ಕಲ್ ತಗೊಂಡ್ ಬಾ ಮಗ್ನೆ ಅಂತ ಎಷ್ಟೊಂದು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಶಾರ್ಟ್ ಟೈಮಲ್ಲಿ. ಥ್ಯಾಂಕ್ ಯು. ಅಯ್ಯಪ್ಪ ಸೆಕೆಂಡ್ ಟೈಮ್ ನೋಡಲ್ಲಿ ಆಫ್ ಮಾಡ್ಬಿಟ್ರು. ನಿನಗೋಸ್ಕರನೇ ಬಿಟ್ಟಿದ್ದು. ಬೇಡ ಬೇಡ ಸಾಕು, ಜಾಸ್ತಿ ಆಯ್ತಿದೆ. ಏನ್ ಮಾಡೋದು ಅಷ್ಟೊಂದು ಕಲ್ಲು? ಯಾವ ಕಡೆ ಹೋಗ್ತಿದ್ಯಾ? ಯಾಕೋ ಗೊತ್ತಿಲ್ಲ. ಅಯ್ಯೋ ಈ ಥರ ಬಿಸಿಲಲ್ಲಿ ಬಿಟ್ಟರೆ ಇನ್ನೂ ಸುಟ್ಟೋಗುತ್ತೆ ಅಷ್ಟೇ ಗಿಡಗಳೆಲ್ಲ. ಅಂದರೆ ಗ್ರಾಸ್ ಇನ್ನೂ ಒಣಗೋಗುತ್ತೆ. 2 ಡೇಸಿಂದ ಬಿಟ್ಟಿಲ್ಲ, ಅದಕ್ಕೆಲ್ಲ ಒಣಗೋಗಿರೋದು. ಹೌದು, ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ನೈಟ್ ಟೈಮು. ಹೌದು, 6 o'clock ಮೇಲೆ ಬಿಡ್ತಾಯಿದ್ರು. ಮಣ್ಣು ಸ್ಮೆಲ್ ಬರ್ತಾ ಇದೆ ಅಪರೂಪಕ್ಕಲ್ವಾ? ಏನಿದೆ ಅಮ್ಮ ಅಲ್ಲಿ? ಆ್ಯಕ್ಚುಲಿ ಬಂಗಾರಿಗೆ ಹ್ಯಾಟ್ ಕೊಟ್ಟೆ ಹಾಕ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಒಂದಷ್ಟು ದೂರ ಬಂದ್ಬಿಟ್ಟು ಅಮ್ಮ ನನ್ನ ಕೈಲಾಗಲ್ಲ ತೊಗೊಳ್ಳಿ, ಚೆಕೆಗೆ ನಂಗೆ ಇನ್ನೂ ಒಂಥರ ಹಿಂಸೆ ಅನಿಸ್ತಾ ಇದೆ ಅಂದ್ಬಿಟ್ಟು ನನಗೆ ಕೊಟ್ಬಿಟ್ಲು. ಅದಾದಮೇಲೆ ಮರದ ಕೆಳಗೆ ನಿಲ್ಲಿಸಿದ್ದೀನಿ. ಅಲ್ಲಿ ಸ್ಕೂಲ್ ಹತ್ರ ನಿಂತ್ಕೊಳ್ಳೋದ್ರಿಂದ ಇದ್ದಿದ್ದು ಜಾಸ್ತಿ ಹೀಟ್ ಅನಿಸುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಗಾಳಿ ಒಂಚೂರಾದರೂ ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದೆ. ಅದಕ್ಕೆ ಬಂಗಾರು ಏನು ಮಾಡಿದ್ದಾಳೆ, ಬಸ್ಸು ಬರೋದ್ರಿಂದ ಹಿಡ್ದು ಅದೇನು ಕರ್ಕೊಂಡು ಬಂದು ಬಸ್ಸಿಂದ ಇಳಿಸ್ಕೊಂಡು ಕರ್ಕೊಂಡು ಬರೋವರೆಗೂ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಏನಪ್ಪ ಇಷ್ಟೊತ್ತು ಮಾಡ್ಕೊಂಡಿದ್ದೆ ಅಂದರೆ, ಅಮ್ಮ ಪ್ಲೀಸ್ ಹಾಕಬೇಕು ಆಯಿತಾ, ನಿಮ್ಮ ವೀಡಿಯೋಸ್ ಅಂದರೆ ನಾನು ಯಾವಾಗಲೂ ಜಾಸ್ತಿ ಹಾಕೇ ಇರೋದಿಲ್ಲ. ಅಂದರೆ ನೀವು ವೀಡಿಯೋಸ್ ಮಾಡ್ತೀರಾ, ಬಟ್ ನೀವು ಜಾಸ್ತಿ ಇರೋದಿಲ್ಲ ವೀಡಿಯೋದಲ್ಲೆಲ್ವಾ, ಹಾಗಾಗಿ ಇವತ್ತು ನಾನು ವೀಡಿಯೋ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮಾಡಿದ್ದಾಳೆ. ಇನ್ನು ನೋಡ್ತಾ ಇರ್ಬೋದು ಸ್ಕೂಲ್ ಬಸ್ ಒಂಥರ ಕ್ಯೂಟಾಗಿದೆ ಅಲ್ವಾ. ಇಲ್ಲಿ ಬಸ್ಗಳು ಒಳ್ಳೆ ಟಾಯ್ ಥರ ಇರುತ್ತೆ ಅನಿಸುತ್ತೆ ಇಲ್ಲಿ ಸ್ಕೂಲ್ ಬಸ್ಗಳು. ನೋಡೋಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅವಾಗೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಈ ಥರ USA ಬಸ್ಗಳು ಫೋಟೋದಲ್ಲಿ ಗೂಗಲಲ್ಲಿ ನೋಡ್ತಿದ್ದೆ. ಬಟ್ ರಿಯಲಾಗಿ ಈ ಥರ ಒಂದಿನ ಬಂದು ನಾನು ನನ್ನ ಮಕ್ಳನ್ನ ಸ್ಕೂಲ್ಗೆ ಕಳಿಸ್ತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಏನೋ ಗೊತ್ತಿಲ್ಲ, ದೇವ್ರಿಚ್ಛೆ ಹೆಂಗಿರುತ್ತೋ ಏನೋ ಅಂತ ಹೇಳ್ಬೋದು. ಬಟ್ ಒಂಥರ ಚೆನ್ನಾಗಿದೆ. ಎಷ್ಟು ಫ್ರೆಂಡ್ಲಿ ಅಂತ ಅಂದರೆ ಡ್ರೈವರ್ ಒಬ್ರು ಇರ್ತಾರೆ, ಅಟೆಂಡರ್ ಒಬ್ರು ಇರ್ತಾರೆ, ಇಬ್ಬರು ಗರ್ಲ್ಸೇ. ಡ್ರೈವರ್ ಕೂಡ ಗರ್ಲೇ ಇಲ್ಲಿ. ಸೊ ನೋಡ್ತಾ ಇರ್ಬೋದು, ನಾನು ಹೋಗಿ ಪಿಕಪ್ ಮಾಡ್ಕೊತಾ ಇದ್ದೀನಿ, ಅಂದರೆ ಕರ್ಕೊತಾ ಇದ್ದೀನಿ ಆದ್ಯನ. ಡೋರ್ ಓಪನ್ ಮಾಡಿದ ತಕ್ಷಣ ಫುಲ್ಲು ತಣ್ಣಗಿತ್ತು, AC ಅಲ್ವಾ, ಇನ್ನು ಸಖತ್ತಾಗಿತ್ತು ಅದಂತೆ. ನಮ್ಮ ಆದ್ಯನ ಕರ್ಕೊಂಡು ಬರ್ತಾ ಇದ್ದೀನಿ ಫೈನಲಾಗಿ. ಫುಲ್ ಖುಷಿಯಾಗಿದ್ಲು, ಹೇಳ್ಕೊಂಡು ಬರ್ತಾಯಿದ್ಲು, ಅಮ್ಮ ನಂಗೆ ತುಂಬ ಚೆನ್ನಾಗಿದೆ ಅಮ್ಮ ಬಸ್ಸು, ನನಗೆ ಕಾರಲ್ಲಿ ಯಾವತ್ತೂ ಕಳಿಸ್ಬೇಡಿ, ನಾನು ಯಾವಾಗಲೂ ಬಸ್ ರೈಡರೇ ಆಗಿರ್ತೀನಿ, ಫ್ರೆಂಡ್ಸ್ ಕೂಡ ಮಾಡ್ಕೊಂಡಿದ್ದೀನಿ, ನಂಗೆ ತುಂಬ ಇಷ್ಟ ಆಯಿತು ಅಂತ. ಇನ್ನೂ ಒಂದು ವಿಷಯ ಗೊತ್ತಾ, ಈ ಸ್ಕೂಲ್ ಬಸ್ ಆ್ಯಕ್ಚುಲಿ ನಮ್ಮ ಮನೆ ಪಕ್ಕನೇ ಬರುತ್ತೆ. ಆದರೆ ಇಷ್ಟು ದೂರ ಬಂದು ಹತ್ತಿಸ್ಬೇಕಾಗತ್ತೆ. ಯಾಕಂದರೆ ಅವರು ಒಂದು ಪಾಯಿಂಟ್ ಕೊಟ್ಟಿರ್ತಾರೆ ಪಿಕಪ್ಪು, ಅಲ್ಲೇ ಬಂದು ಹತ್ತಿಸ್ಬೇಕು ಮತ್ತು ಅಲ್ಲೇ ಬಂದು ಕರ್ಕೊಂಡು ಹೋಗಬೇಕು ಮನೆಗೆ. ಅದನ್ನೇ ಅಂತ ಇದೆ, ಮನೆ ಹತ್ರ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಹತ್ರದಲ್ಲಿ ಅಲ್ಲೇ 2 minutes ನಾನು ಅಲ್ಲೇ ಮನೆ ಹತ್ರನೇ ನಿಂತ್ಕೊಂಡು ಕಳಿಸ್ಬಿಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅವಳು ಎಲ್ಲ ಶೇರ್ ಮಾಡ್ತಾ ಇದ್ದಾಳೆ ಬೆಳಗ್ಗೆಯಿಂದ ಹೆಂಗಿತ್ತು ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ಬೇಕು ನಿಮಗೆ, ನನಗೆ ಬಂಗಾರಿಗೆ ನನ್ನ ಹಸ್ಬೆಂಡ್ಗೆಲ್ಲ ತುಂಬ ಬಿಸಿಲು ಕಷ್ಟ ಆಗುತ್ತಪ್ಪ ಇರೋಕ್ಕೆ ಅನ್ನೋ ಥರ ಫೀಲ್ ಆಗುತ್ತೆ. ಆದರೆ ನಮ್ಮ ಆದ್ಯನ್ಗೆ ಏನೂ ಫೀಲ್ ಆಗಲ್ಲ. ಅವಳು ಫುಡ್ಡು ಅಷ್ಟೇ, ಇಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗ್ಬಿಡ್ತಾ ಇದ್ದಾಳೆ, ಈ ವೆದರ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾಳೆ. ಮತ್ತು ಏನು ಇಲ್ಲಿ ಲೈಫ್ ಸ್ಟೈಲೇ ಅವಳು ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅವಳಿಗೆ. ಮತ್ತು ಈಗ ಬೆಂಗಳೂರಲ್ಲಿ ಏನೇನು ನಡೆದಿದೆ, ಯಾರ ಮನೆ ಹೆಂಗಿತ್ತು, ನಾವು ಹೆಂಗಿದ್ವಿ ಎಲ್ಲ ಮರ್ತೋಗ್ಬಿಟ್ಟಿದ್ದಾಳೆ. ಸೊ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡು ಬಂದರೆ ಇದೊಂದು ಪ್ರಾಬ್ಲಮ್ಮು. ಬಂಗಾರಿಗಾದ್ರೆ ಎಲ್ಲ ಗೊತ್ತು, ನಮ್ಮ ಆದ್ಯ ಎಲ್ಲ ಮರ್ತೋಗ್ತಿದ್ದಾಳೆ, ಇಲ್ಲೇ ಸರಿ ಅಂತ ಅಂತಾಳೆ. ನೋಡ್ತಾ ಇರ್ಬೋದು. ಮತ್ತು ಕೆನ್ನೆನೂ ಅಷ್ಟೇ, ಅಮೆರಿಕನ್ಸ್ ಮಕ್ಳು ಹೆಂಗೆ ಆಗ್ತಿದ್ದಾರೋ ಸ್ವಲ್ಪ ಹಂಗೆ ಚೇಂಜ್ ಆಗ್ತಿದ್ದಾಳೆ. ಅದು ಒಂದು ಕಡೆ ಟೆನ್ಷನ್ ಕೂಡ ಇದೆ. ಇನ್ನು ಅಕ್ಕ ತಂಗಿ ಬಾಂಡಿಂಗ್ ನೋಡಬೇಕು. ಯಾವಾಗಲೂ ಅಷ್ಟೇ, ನನಗಿಂತ ಅವ್ರ ಅಕ್ಕ ಅಂದರೆ ಸಖತ್ ಇಷ್ಟಪಡ್ತಾಳೆ ಯಾವಾಗ್ಲೂ. After Sunday, I told you yesterday for mommy, after Sunday I'll be happy for bus rider. Okay, are you happy for being a bus rider? ನಿಂಗೆ ಇಷ್ಟ ಆಯ್ತಾ ಬಸ್ ರೈಡರ್? ಇವತ್ತು ಫುಲ್ ರೆಡ್ ಆಗೋಗಿದ್ಯಾ? ಅಬ್ಬಾ ಬಾಬಾ, ಬೆಳಗ್ಗೆ ಅಳ್ತಾ ಇದ್ಲು ಅವ್ರ ಅಕ್ಕ, ನನಗೆ ಆದ್ಯ ಮಿಸ್ ಮಾಡ್ಕೋತಾ ಇದ್ದೀನಿ, ಬೇಜಾರಾಗ್ತಿದೆ ಅಂತ. ನಾನೇ ಥಿಂಕ್ ಮಾಡ್ಕೊಂತಿದ್ದೆ, ಅದ್ರ ಬಾಯಿ ಬರ್ತಿದ್ದಿಲ್ಲ, ಬರೀ ನಾನೇ ತರತೆ ಏನಂತ ಹೇಳಿದೆ, ಅಯ್ಯೋ ಆದ್ಯ ಇಲ್ಲಿ ಅಮ್ಮ ನೋಡ್ಮಾ ಕೆನ್ನೆ ಹೆಂಗಾಗ್ತಿದೆ. ಇಲ್ಲಿ ಪುಟ್ಟ ಬಿಸಿಲಲ್ಲಿ ಇರ್ತೀಯ ತುಂಬಾ? ಬಸ್ ಹತ್ರ AC ಹಾಕಿರ್ತಾರೆ. AC ಇರುತ್ತಾ? ಮತ್ತೆ ಎಲ್ಲಿ ಇಷ್ಟೊಂದು ಫುಲ್ಲು ರೆಡ್ ಆಗ್ತದೆ ಏನಕ್ಕೆ? ಫುಡ್ ಇಂದನಾ? ಬೀಫ್ ಏನ್ ತಿಂದಿಲ್ಲ ತಾನೇ? ಆಮೇಲೆ ಮಾಮಿ ಪನಿಷ್ಮೆಂಟ್ ಕೊಟ್ಬಿಡುತ್ತೆ. ಪನಿಷ್ಮೆಂಟ್ ಕೊಟ್ಟು ಸ್ಕಿನ್ ಎಲ್ಲ ಹಾಳಾಗತ್ತೆ. ಆಮೇಲೆ ಪೆಪ್ಪರೋನಿ ಏನೋ ತಿಂದ? Tell me, you must tell the truth.
ಇಲ್ಲ ಕೇಳೋಣ ಇರು. ಇಲ್ಲ ಹಂಗೆಲ್ಲ ಆಗಲ್ಲ ಪುಟ್ಟ, ಯಾವತ್ತಿಂದನೂ ಆಗಿಲ್ಲ. ದಟ್ಸ್ ಓಕೆ ಕಮ್. ಹುಷಾರ್ ಪುಟ್ಟ. ತಗೋಬೇಕು ಹ್ಯಾಮ್ ಬರ್ಗರ್, ಪೆಪ್ಪರೋನಿ ಪಿಜ್ಜಾ ಇವೆಲ್ಲ ತಿನ್ಬಾರ್ದು. ಬೀಫು ಮತ್ತೆ ತಿಂದಿಲ್ಲ ತಾನೆ, ಬಿಸಿಲಿಗೆ ಹಿಂಗಾಗಿದ್ಯಾ? ಪೆಪ್ಪರೋನಿ ಅಂದರೆ ಅದೊಂದು ಪಿಜ್ಜಾ. ಇಲ್ಲಿ ಬೀಫು ಮತ್ತು ಪೋರ್ಕ್ ಈ ಥರದ್ದೆಲ್ಲ ಹಾಕ್ತಾರಲ್ವಾ. ನಾನು ಪ್ರತಿ ದಿನ ಹೇಳಿ ಕಳಿಸ್ತೀನಿ ಸ್ಕೂಲ್ಗೆ ಅದೆಲ್ಲ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು. ಮಕ್ಕಳೆಲ್ಲ ತಿಂತಾರೆ, ಮತ್ತು ಇಲ್ಲಿ ತೊಗೊಂಡು ತಿಂದ್ಬಿಟ್ರೆ ಅನ್ನೋದು ಒಂದು ಭಯ ಕೆಫೆಟೇರಿಯಾದಲ್ಲಿ. ಹಾಗಾಗಿ ಹೆದರಿಸಿಟ್ಟಿದ್ದೀನಿ. ಮಾಮಿಗೆ ಕೋಪ ಬಂದರೆ ನಿನಗೆ ಕೂದಲೆಲ್ಲ ಉದ್ರೋಗುತ್ತೆ, ಇಲ್ಲಾಂದರೆ ಕೆನ್ನೆ ಈ ಥರ ಅಂದರೆ ಸ್ಕಿನ್ನಲ್ಲಿ ಈ ಥರ ಆಗುತ್ತೆ, ಮಾಮಿಗೆ ಕೋಪ ಬಂದರೆ ಪನಿಷ್ಮೆಂಟ್ ಕೊಡುತ್ತೆ ಅಂತ ಹೆದರಿಸಿದ್ದೀನಿ. ಹಂಗಾಗಿ ಅವಳೇನು ತೊಗೊಳೋದಿಲ್ಲ ಅಂತ ಹೇಳ್ತಾಳೆ, ಬಟ್ ಯಾವುದಕ್ಕೂ ಭಯ ಇರಲಿ ಅಂತ ಆ ಥರ ಹೆದರಿಸ್ತೀನಿ. ಏನಂತ ಹೇಳು? ಅಯ್ಯಯ್ಯೋ ಪಾಪ, ಆಗೇನು ಇಲ್ಲೇ ಡ್ರಾಪ್ ಮಾಡ್ಬೋದಾಗಿತ್ತು ತಾನೆ. ಸ್ಲೋಲಿ 1 2 3 4. ನಿನ್ನ ಫ್ರೆಂಡ್ಸ್ ಯಾರು ಇದ್ರೆ ಬಾಯ್ ಇಡು. ಯಾರು ಫ್ರೆಂಡ್ಸ್ ಇಲ್ಲ, ನಾನು ಪಕ್ಕ ಕೂತ್ಕೊಂಡಿರೋದು. ಅಮ್ಮ ನಾನು ಹೇಳಿದೆ ಚಿಕ್ಕ ಬಸ್ ಅಂತ, ದೊಡ್ಡ ಬಸ್ ಅಲ್ಲ. ಚಿಕ್ಕ ಬಸ್ ಇಲ್ಲಿ ಹೋಗೋದೈತೆ ಸಾದು, ಅದು ಫುಲ್ ಇಷ್ಟ ಇಲ್ಲ ಅಲ್ವಾ. ಚಿಕ್ಕ ಬಸ್ ಅಂದ್ಬಿಟ್ಟು ಮಾಡ್ಕೊಳ್ತೀವಿ ಸ್ಕೂಲಲ್ಲಿ ಹೋಗೋದು. ರಾಕ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದೆ ನಾನು. ಅವಾಗ ಸ್ಪ್ರಿಂಕ್ಲರ್ಸ್ ಆನ್ ಆಗೋಯ್ತು. ಫುಲ್ ನನ್ನ ಮೈಯೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಅದಕ್ಕೆ ಚಪ್ಪಲಿಯಲ್ಲಿ ಬಿಟ್ಟಿರೋದು. Now I want to be a bus rider. Oh, that's great. Into the end of the school day. Okay. How was your morning ride? That was a super ride. Yeah. ನನ್ನನ್ನು ಕೂರಿಸ್ಕೊಂಡಿದ್ದಾಳೆ ಮಮ್ಮಿ, ಪ್ಲೀಸ್ ಮಮ್ಮಿ ನಂಗೆ ಹೆಲ್ಪ್ ಮಾಡಿ ಅಂತ. ಅದಕ್ಕೆ ನಾನು ಹೆಂಗೆ ಆಡ್ತಿದ್ನೋ ಆ ಥರ ಹೇಳ್ಕೊಡ್ತಾ ಇದ್ದೀನಿ. ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಐ ವಾಂಟ್ ಕಾಫಿ. Coffee. ಥ್ಯಾಂಕ್ ಯು ಆದ್ಯಾ. I'm going to make my milk for myself. Now. ನನಗೆ ಅವಳು ಬಿರಿಯಾನಿ ಮಾಡ್ತಿದ್ದಾಳಂತೆ, ಸೊ ಕಾಫಿ ಕೊಟ್ಟಿದ್ದಾಳೆ ನನಗೆ. ಸಾರಿ ವಾವ್ ಆದ್ಯಾ, ತುಂಬ ಚೆನ್ನಾಗಿದೆ ಕಾಫಿ. ಥ್ಯಾಂಕ್ ಯು. You're welcome. ಹಾಂ, ನೆಕ್ಸ್ಟು ಇಲ್ಲಿ ನೋಡಿ ಬಾರ್ಬಿನ ಕೂರಿಸಿದ್ದಾಳೆ. ಅವ್ರ ಬಾರ್ಬಿನ ಕೂರಿಸ್ಬಿಟ್ಟು ಇದರಲ್ಲಿ ನೀನು ಚೆನ್ನಾಗಿ ನನಗೆ ಕಲಿಸ್ಕೊಡು, ನಾನು ಹಿಂಗೆ ಕೊಡ್ತೀನಿ, ಹೆಲ್ಪ್ ಮಾಡಿಕೊಡು ಅಂತ ಸೌಟ್ ಕೊಟ್ಬಿಟ್ಟು ಕೂರಿಸಿದ್ದಾಳೆ. ಇಲ್ಲಿ ನೋಡಿ ಇಕ್ಲಾ ಬೇರೆ ಕೈ ಕೊಟ್ಟು ಇದು ಬಂದ್ಬಿಟ್ಟು ಅವ್ರ ಅಕ್ಕನಿಗೆ ಅಡುಗೆ ಆದಮೇಲೆ ಲಂಚ್ ಪ್ಯಾಕ್ ಮಾಡ್ತಾಳಂತೆ. ಸೊ ಇಲ್ಲಿ ನೋಡಿ ಸ್ಟವ್ವು ಸಿಲಿಂಡರ್ ಫಿಕ್ಸ್ ಮಾಡ್ಕೊಂಡು ಅಡುಗೆ ಮಾಡ್ತಿದ್ದಾಳೆ. ಪುಟ ಏನಿದು? Biryani. ಇದು ಬಿರಿಯಾನಿ. ಇದು No, that's biryani. This is biryani, and this is ಚಿಕನ್ ಫ್ರೈ. ಅಂಡ್ no, this is chicken salad with anna. ಓ, ನಿಂಗೆ ಚಿಕನ್ ಸಾರು ಅನ್ನ ಇಷ್ಟ ಅಲ್ವಾ? ಓಕೆ. ಇದೇನಿದು? ಇದರಲ್ಲಿ ಏನು ಮಾಡಿದ್ಯಾ? I made some kara bundi. ಖಾರ ಬುಂದಿ. I have to finish it. ಓಕೆ, Put it back here. ಸರಿ. ಇದರಲ್ಲಿ ಬಂದ್ಬಿಟ್ಟು ಇದು ನೀರು ತಗೊಳಕ್ಕೆ, ಸಾರಿ ಸಾಂಬಾರು, ಚಿಕನ್ ಸಾರು ತುಂಬ ಇಷ್ಟ ಅಂತಲ್ವ ಅವಳಿಗೆ, ಅದಕ್ಕೆ ಚಿಕನ್ ಹಾಕಿ ಎಲ್ರಿಗೂ ಬಡಿಸ್ತಾಳಂತೆ ಇದರಲ್ಲಿ. ಮತ್ತೆ ಇದರಲ್ಲೇನೋ ಅನ್ನ ಮಾಡ್ತಾಳಂತೆ. ಇದು ರಸಮ್ ಅಂತೆ, ಅನ್ನ ರಸಮ್ ಅಂತೆ ಇದು, ಆಗಲೇ ಹೇಳಿದ್ಲು. ಆಮೇಲೆ ಇದು ಬಂದ್ಬಿಟ್ಟು ಇನ್ನೊಂದು ಸ್ಟವ್ವು. ಇದೇನಕ್ಕಂತೆ ಗೊತ್ತಾ? ಅಡುಗೆ ಮಾಡಬೇಕಾದ್ರೆ ಬ್ಯುಸಿ ಇರ್ತಾಳಂತಲ್ವಾ, ಅದಕ್ಕೋಸ್ಕರ ಇದು ಸ್ಟವ್ ಬ್ಯುಸಿ ಇರುತ್ತೆ ಅಂತ ಇದ್ರ ಮೇಲೆ ಇಟ್ಬಿಟ್ಟು ನನಗೆ ಕಾಫಿ ಟೀ ಮಾಡಿಕೊಡ್ತಾಳಂತೆ ಅವಾಗವಾಗ. ಥ್ಯಾಂಕ್ ಯು. ಮತ್ತು ಇದರಲ್ಲಿ ಬಂದ್ಬಿಟ್ಟು ಕುಟ್ಟಿ ಪುಡಿ ಮಾಡ್ಕೋತಾಳಂತೆ. ಇದೇ ಮಿಕ್ಸಿ ಆದ್ಯನ್ಗೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಮಸಾಲೆ ಡಬ್ಬ, ಸ್ಪೈಸಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದಾಳಂತೆ. ಸೊ ಕ್ಯೂಟ್ ಆದ್ಯಾ. Thank you. ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ನೀರು ಇದ್ರಲ್ಲಿ ತುಂಬಿಸಿಟ್ಕೊಂಡಿರೋದು. ಸಕ್ಕತ್ತಾಗಿದೆ ಪುಟ್ಟು. ತಟ್ಟೆ ನನಗೆ ಊಟ ಹೆಂಗ್ ಬಡಿಸ್ತೀಯಾ? ಇಲ್ಲಿ ಇದು ತಗೋತೀನಿ ಬಿಡ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ನಾನು ರೆಡಿಯಾಗಿ ಕಾಯ್ತಾ ಇದ್ದೀನಪ್ಪ. ಕಾಫಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಪ್ಲೇಟ್ಸ್ ಎಷ್ಟು ಪ್ಲೇಟ್ಸ್ ಇಡ್ಲಿ? ಅಕ್ಕನ ಪ್ಯಾಕ್ ಮಾಡ್ಬಿಡ್ತೀಯ ಅಲ್ವಾ? ಅಕ್ಕ ಪಪ್ಪ ಇಬ್ರಿಗೂ ನಾನೇ ವಾಶ್ ಮಾಡ್ಬೇಕಾ?
ನೋಡಿ Put ಫ್ರೆಂಡ್ಸ್, this back. ಹೆಲ್ಪ್ ಮಾಡಿಕೊಟ್ರೆ ವಾಶ್ ಮಾಡಿಕೊಡು ಅಂತ ನನಗೆ ವಾಪಸ್ ಕೊಡ್ತಿದ್ದಾರೆ. ಓಕೆ, And take this one back. I'll wash them. ಓ ವಾಶ್ ಮಾಡಿಬಿಟ್ರಿ. ತುಂಬ ಫಾಸ್ಟ್ ಇದೆಯಾ ಮಗನೇ ನೀನು. Where is the water? Where is it? ಹಾಲು ಎಲ್ಲಿ ಸ್ಟೋರ್ ಮಾಡಿದ್ದಾಳೆ ಗೊತ್ತಾ? ತೋರಿಸ್ತೀನಿ ನೋಡಿ. Labba, labba, labba. ಇದರಲ್ಲಿ ಹಾಲಂತೆ, ಮಿಲ್ಕ್ ಇದ್ರಲ್ಲಿ ಸ್ಟೋರ್ ಮಾಡಿದ್ದಾಳಂತೆ. Now I'm gonna put it back. Put it back, put it back. ಓ ಅಷ್ಟು ಬೇಗ ತೊಳೆದ್ಬಿಟ್ಟು ಟೀ ಕಾಫಿ ಕಪ್ಸ್ ಎಲ್ಲ ಎತ್ತಿಟ್ಬಿಟ್ಟ ಪುಟ್ಟ. Yes, almost done. Da-da-da-da. ಸೂಪರ್. And now I'm gonna do some biryani for you. ಅವಳು ವಾಟರ್ ಬಾಟಲ್ನ ನೀರು ಇಟ್ಕೊಂಡಿದ್ದಾಳೆ ಅದರಲ್ಲಿ. What is it? What is it? I have to get. Wait. ಬೇಗ ಊಟ ಹಾಕಿದ್ರೆ ನಾನು ಊಟ ಮಾಡ್ಬಿಟ್ಟು ಹೋಗ್ತೀನಿ. Wait. You can go play after you're done eating. Anyway. ಅವಳು ಬಟ್ಟೆ ಹಾಕೊಂಡಿಲ್ಲ, ಅದಕ್ಕೆ ಹಿಂಗ ನಾನು ಅವಳನ್ನ ತೋರಿಸ್ತಾ ಇಲ್ಲ. ಶೆಕೆ ಅಲ್ವಾ? Where is this go? ಮೇಲೆ ಪರವಾಗಿಲ್ಲ, ಅವಳು ಇಲ್ಲಿ ಬೇಕೋ ಅದ್ರಲ್ಲಿ ಇಟ್ಕೊಳ್ಳಿ. I want to play with it. And ಓಕೆ, ಐ ಕ್ಯಾನ್ ಹೆಲ್ಪ್ ಯು. ಓಕೆ thank you. Let's put this out here. ಓಕೆ, ದಿಸ್ ಒನ್ ಈಸ್ ಹಿಯರ್. Now I'll make your biryani. Spoon up. ಆಯ್ತಾ ಬಿರಿಯಾನಿ ರೆಡಿ ಆಯ್ತಾ? Ready. ನನಗೆ ಬೇಗ ಊಟ ಕೊಡಪ್ಪ, ನನಗೆ ತುಂಬ ಹೊಟ್ಟೆ ಅನ್ನ ಸಾರು ಒಂದಲ್ಲ. Yes, first I'm putting on now. ಓಕೆ, ಥ್ಯಾಂಕ್ ಯು. ದಿಸ್ ಈಸ್ ಫಾರ್ ಮೀ, ದಿಸ್ ಈಸ್ ಫಾರ್ ಯು. Little bit. Then this was? ಯಾ, Okay. Put it for me. And some ನನಗೆ salt. ಮತ್ತೆ ಆದ್ಯನ್ಗಿದು. Salt. ಹೌದಾ, ನಾನು ಊಟ ಮಾಡ್ಬೇಕಂತೆ ಫಸ್ಟ್. Okay, now you can eat it. ಥ್ಯಾಂಕ್ ಯು. You're welcome. Some money for me. ಸರಿ, ನಾನು ಊಟ ಮಾಡ್ಬಿಟ್ಟು ಹೇಳ. Yes. Nom 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 nom. Yum. ವಾವ್ ಆದ್ಯಾ, ಅನ್ನ ಸಾರು ಸಖತ್ತಾಗಿದೆ It ಪುಟ್ಟ. is super. ಥ್ಯಾಂಕ್ ಯು. Ah. ಅನ್ನ ಮತ್ತೆ ರಸಮ್, ಅನ್ನ ರಸಮ್ ಬೇಕು ನನಗೀಗ. ಅನ್ನ ಚಿಕನ್ ಸಾರು ಚೆನ್ನಾಗಿತ್ತು, ಅನ್ನ ರಸಮ್. ನೀನು ಕುಕ್ಕರ್ ಓಪನ್ ಮಾಡಿ ಇಟ್ಬಿಟ್ಟಿದ್ಯಾ, ಅನ್ನ ಎಲ್ಲ ಆರೋಯ್ತು. Okay, now ಅನ್ನ ರಸಮ್ ಹಾಕೊಡು, ಇಲ್ಲಿದೆ ನೋಡು ಅನ್ನ ರಸಮ್. first Anna. Yeah. And now take the spoon. This is your plate. La 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 la. ಓ, ಇರಬರ ಅನ್ನ ಎಲ್ಲ ನನಗೆ ಹಾಕ್ಬಿಟ್ಲಪ್ಪ. ಥ್ಯಾಂಕ್ ಯು. There's some more for me. ಓಕೆ, ರಸಮ್. Okay. Coming up. ರಸನು ಫುಲ್ ನನಗೆ ಹಾಕ್ಬಿಟ್ಲು. ಥ್ಯಾಂಕ್ ಯು ಪುಟ್ಟ. ಖಾರ ಬುಂದಿ. Okay. Kara bundi. Cut on the side. ಸೂಪರ್ ಆದ್ಯಾ. And now can I eat it? Don't eat it. ನಾನು ಹಂಗೆ ತಿನ್ಕೊಂಡ್ಬಿಡ್ತೀನಿ ಪ್ಲೇಟು. ಥ್ಯಾಂಕ್ ಯು. You're ತುಂಬ welcome. ಚೆನ್ನಾಗಿತ್ತು, ಯಮ್ಮಿ ಊಟ. Do you want some? ಇವಾಗ ನೀವು ಎಲ್ಲ ಕ್ಲೀನ್ ಅಪ್ ಮಾಡಿ ಎತ್ತಿಡ್ತೀರಾ, ನಾನು ಹೋಗ್ತೀನಿ. Do you want French fries? I want to make you French fries. ನೋ, ಬೇಡ ನನಗೆ ಇವಾಗ. I want to make you. ಇವಾಗ ಬೇಡ, ನಂಗೆ ಈಗ ಸಾಕು, ಹೊಟ್ಟೆ ತುಂಬಿಟ್ಟಿದ್ದೆ. ನೀನು ಅನ್ನ ಚಿಕನ್ ಸಾರೆಲ್ಲ ಜಾಸ್ತಿ ಹಾಕೊಟ್ಬಿಟ್ಟಿದ್ಯಾ. I know it. ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನನಗೆ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತೆ. ಓಕೆನಾ? ಬಾಯ್. Come back and play with me when you're done batting. ಓಕೆ ಅಮ್ಮ, ಸರಿನಾ? ನೋಡಿ, ಅವಳು ಆಟ ಆಡಿಸ್ಬೇಕು, ನಾನು ಆಟ ಆಡಿಸ್ಕೊಂಡು ಕೂತಿದ್ದೀನಿ. ಮೇಡಮ್ ಅವರು ಸ್ಮೂತಿ ಕುಡಿತಾ ಇದ್ದಾರೆ. ನಂಗೆ ಇಷ್ಟ. ನೀನೇ ತಗೊಂಡಿದ್ದು ಸ್ಯಾಮ್ಸ್ ಕ್ಲಬ್ ಅಲ್ಲಿ. ನಂಗೆ ಬೇಡ ಅಂತ ಆದ್ಯನೂ ತಗೊಂಡ್ಲು. ಆದ್ಯ ತಗೊಂಡಿಲ್ಲ, ಸ್ಮೂತಿ ಅವಳಿಗೆ ಇಷ್ಟ ಇಲ್ಲ. ಇಷ್ಟ ಅಂತ ತಗೊಂಡು. ಓಕೆ ಆದ್ಯ, ಬಾಯ್. Bye. ಇಷ್ಟ ಆಯ್ತಾ ಅಮ್ಮನ ಜೊತೆ ಆಟ ಆಡಿದ್ದು? Yes. Come back when you feed me. ನಿಂಗೆ ಅಮ್ಮ ಚೆನ್ನಾಗಿ ಆಟ ಆಡ್ಸುತ್ತಾ, ಅಕ್ಕ ಚೆನ್ನಾಗಿ ಆಟ ಆಡ್ಸುತ್ತಾ? Mommy. ಥ್ಯಾಂಕ್ಸ್ ಯು. ಇನ್ನು ನೋಡಿ, ಬ್ಯಾಗು ಎಲ್ಲ ಇದೆ. ಹಿಂಗೆ ಬಟ್ಟೆ ಒಂದು ಚೇಂಜ್ ಮಾಡಿದೆ, ಇನ್ನು ಸ್ನಾನ ಮಾಡಿಸ್ಬೇಕು. ಪಾಪ ಫುಲ್ಲು ಕೆಂಪಗಾಗ್ಬಿಟ್ಟಿದೆ, ನೀವು ನೋಡಿದ್ರಿ ಅಲ್ವಾ, ರ್ಯಾಷಸ್ ಥರ. ಸೊ ಕರಿತಾ ಇರ್ತಾಳೆ ಈ ಥರ ಕಿಚನ್ ಟಾಯ್ಸ್ ಅದು ಇದು ಇಟ್ಕೊಂಡು ನನ್ನನ್ನು ಆಟ ಆಡು ಅಮ್ಮ ಅಂತ ಕೂತ್ಕೊಂಡು ಕರಿತಾ ಇರ್ತಾಳೆ. ಸ್ವಲ್ಪ ಆಟ ಆಡ್ಸೋದು ಅವಳು ಒಂಥರ ಖುಷಿ ಆಗುತ್ತೆ. ಏನಪ್ಪ? Come on back when you feed me. ಓಕೆ ಅಮ್ಮ, ಶ್ಯೂರ್. ಅವ್ಳು ಊಟ ಮಾಡಿಸ್ಬೇಕು ಇವಾಗ. ಊಟ ಮಾಡಿಸ್ಬಿಟ್ಟು ಎಲ್ರಿಗೂ ಕಾಫಿ ಕೊಟ್ಬಿಟ್ಟು ಅದಾದಮೇಲೆ ತುಂಬ ಕೆಲಸ ಇದೆ. ಮನೆ ಫುಲ್ಲು ಕಸ ಇದ್ದಂಗಿದೆ. ಅದು ಮಣ್ಣಿಂದು ಮೂಟೆಗಳು, ಮತ್ತು ಪಾಟಿಂಗ್ ಸಾಯಿಲು, ಪ್ಲ್ಯಾಂಟ್ಗಳು, ಪಾಟ್ಗಳು, ಈಗ ಈ ಕಿಚನ್ ಟಾಯ್ಸು, ಮನೆ ತುಂಬ ಗಜಿಬಿಜಿ ಆಗಿದೆ. I need ಸೊ ಸೂಪರ್ ಫಾಸ್ಟಾಗಿ ಹೋಗ್ಬಿಟ್ಟು ಒಂದಷ್ಟು ಕೆಲಸ ಮುಗಿಸ್ಕೊಂಡು ಮತ್ತೆ ಆಮೇಲೆ ಸಿಗ್ತೀವಿ.
ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಟಾಯ್ಸ್ ಬೇಕಂದರೆ ಅಮೆಝಾನಲ್ಲಿ ಸರ್ಚ್ ಮಾಡಿ ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಬೇಕಾದರೆ ಬ್ರಾಸ್ ಕಿಚನ್ ಟಾಯ್ಸ್ ಅಂತ. ಸೊ ನಾನು ತರಿಸ್ಕೊಂಡಿದ್ದು ಇಂಡಿಯಾಯಿಂದನೇ, ನಿಮಗೆ ಗೊತ್ತೇ ಇದೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ ಆಗಿತ್ತು. ಇದರ ಕಂಟಿನ್ಯೂಯೇಷನ್ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.